ಗ್ರಾಮದಲ್ಲಿ ಕಳೆದ ಒಂದು ವಾರದಿಂದ ಮಳೆ ಸುರಿತಾನೇ ಇತ್ತು. ಆಕಾಶದಲ್ಲಿ ಮೋಡಗಳು ಯಾವಾಗ್ಲೂ ಕಪ್ಪಾಗಿನೇ ಕಾಣಿಸ್ತಾ ಇತ್ತು. ಮಳೆ ಬರ್ತಾನೆ ಇರೋದ್ರಿಂದ ಪಕ್ಷಿಗಳಿಗೆ ಯಾರಿಗೂ ಕೆಲ್ಸಾನೂ ಇಲ್ಲ. ಅದೇ ರೀತಿ ಸ್ಕೂಲ್ ಕಾಲೇಜ್ ಎಲ್ಲದಕ್ಕೂ ರಜೆನೂ ಕೊಟ್ಟಿದ್ರು. ಪಾಪ ಮಕ್ಕಳು ಎಲ್ರು ಕೂಡ ಇವಾಗ ಮನೆಯಲ್ಲೇ ಸುಮ್ಮನೆ ಕೂತ್ಕೊಂಡಿದ್ರು. ಮನೆಯಲ್ಲಿ ಕೂತು ಕೂತು ತುಂಬಾನೇ ಬೋರ್ ಹೊಡಿತಾ ಇರೋದ್ರಿಂದ ಬುಜ್ಜಿ ಹಾಗೂ ಬನ್ನುಗಿಳಿ ಇಬ್ರು ಕೂಡ ಛತ್ರಿ ತಗೊಂಡು ಮನೆ ಬಿಟ್ಟು ಹೊರಗಡೆ ಬಂದು ಒಂದು ಬೇವಿನ ಮರದ ಕೆಳಗಡೆ ಕೂತ್ಕೊಂಡು ಮಾತಾಡ್ತಿದ್ರು. ಬಾ ಬುಜ್ಜಿ, ಈ ಮಳೆ ಏನು ಬಿಡದೆ ಒಂದು ವಾರಗಳಿಂದ ಈ ರೀತಿ ಸುರಿತಾ ಇದೆ. ಗ್ರೌಂಡಿಗೆ ಹೋಗಿ ಆಟ ಆಡೋಣ ಅಂತ ನೋಡಿದ್ರೆ ಗ್ರೌಂಡ್ ಫುಲ್ಲು ಕೆಸರೆ ತುಂಬಿಕೊಂಡಿದೆ. ಒಂದು ವಾರದಿಂದ ಮನೆಯಲ್ಲಿ ಕೂತು ಕೂತು ತುಂಬಾನೇ ಬೋರ್ ಹೊಡಿತಾ ಇದೆ. ಆವಾಗ ಬುಜ್ಜಿ ಅವಳು ಇಟ್ಕೊಂಡಿದ್ದ ಛತ್ರಿನ ಅಲ್ಲೇ ಪಕ್ಕದಲ್ಲಿ ಇಟ್ಟು, ಹೌದು ಕಣೋ, ಬನ್ನು ಕನಿಷ್ಠ ಕಾಲೇಜಿಗಾದ್ರೆ ಹೋಗಿ ಫ್ರೆಂಡ್ಸ್ ಜೊತೆ ಮಾತಾಡೋಣ, ಆಟ ಆಡ್ಬೋದು. ಆದ್ರೆ ಈ ಮಳೆಯಲ್ಲಿ ಮನೇಲಿ ಇರೋದು ಅಂದ್ರೆ ತುಂಬಾನೇ ಬೋರ್ ಆಗ್ತಾ ಇದೆ. ಈ ಮಳೆಗೆ ಚಳಿಗೆ ಹೊರಗಡೆ ಬರ್ಲಿಕ್ಕೇನೆ ತುಂಬಾನೇ ಬೇಜಾರಾಗ್ತಾ ಇದೆ. ನನ್ನ ಮನಸ್ಸಲ್ಲಿರುವ ಮಾತನ್ನು ಸರಿಯಾಗಿ ಹೇಳ್ದೆ ಬುಜ್ಜಿ. ನಮ್ಮಮ್ಮ ಯಾವಾಗ ನೋಡಿದ್ರು ಬೇಳೆ ಸಾಂಬಾರು ತರಕಾರಿ ಅಂತ ಅದನ್ನೇ ಮಾಡಿಕೊಡ್ತಾರೆ. ಈ ಚಳಿಗೆ ಮಳೆಗೆ ಅದು ತಿಂದು ತಿಂದು ನನಗೆ ಬೋರ್ ಆಗ್ಬಿಟ್ಟಿದೆ. ಈ ಮಳೆಗೆ ಬಿಸಿ ಬಿಸಿಯಾಗಿ ಖಾರವಾಗಿ, ಅದರಲ್ಲೂ ಮೀನ್ ಸಾರು, ಆ ಹುಳಿ ಸಾರು ಖಾರವಾಗಿ ತಿಂದ್ರೆ, ಅದರಲ್ಲೂ ಕೂಡ ಆ ಫ್ರೈ ಮಸಾಲ ಫಿಶ್ ಇದೆ ಅಲ್ವಾ, ಅದ್ರ ಬಗ್ಗೆ ಆಲೋಚನೆ ಮಾಡಿದ್ರೆ ಬಾಯಲ್ಲಿ ನೀರು ಸುರಿತಾ ಇದೆ. ಬುಜ್ಜಿ ಉತ್ಸಾಹದಿಂದ, ಅರೆ ಬನ್ನು, ನೀನು ಮೀನ್ ಸಾರು ಅಂತ ಹೇಳುವಾಗ ನನಗೆ ಇವಾಗ್ಲೇ ಮೀನ್ ಸಾರ್ನ ತಿನ್ಬೇಕು ಅನ್ಸುತ್ತೆ. ಬಾರೋ, ಇಲ್ಲಿ ಕೂತು ತಡ ಮಾಡೋದ್ ಬೇಡ, ಬೇಗ ಬೇಗ ಮನೆಗೆ ಹೋಗಿ ನನ್ನ ಅಮ್ಮನ ಜೊತೆ ನಿನ್ನ ಅಮ್ಮನ ಜೊತೆ ವಿಷಯವನ್ನು ಹೇಳೋಣ. ಅವರಿಬ್ರು ಜೊತೆ ಸೇರಿದ್ರೆ ಒಂದೇ ಕ್ಷಣದಲ್ಲಿ ನಮಗೆ ಮೀನ್ ಸಾರು ಮಾಡ್ಕೊಟ್ಬಿಡ್ತಾರೆ. ಹಾಗೆ ಮಕ್ಕಳಿಬ್ರು ತುಂಬಾನು ಉತ್ಸಾಹದಿಂದ ಛತ್ರಿ ಹಿಡ್ಕೊಂಡು ಅಲ್ಲಿಂದ ಟುನಿಯ ಮನೆಗೆ ಹೋದ್ರು. ಆವಾಗ ಈಗಾಗ್ಲೇ ಟುನಿಯ ಮನೆಯಲ್ಲಿ ಚೋಟುಗಿಳಿನು ಬಂದು ಕೂತ್ಕೊಂಡು ಮಾತಾಡ್ತಿದ್ಲು. ಅವರಿಬ್ರು ಕೂಡ ಕೂತ್ಕೊಂಡು ಬಿಸಿ ಬಿಸಿಯಾಗಿ ಟೀ ಹಾಕಿ ಮಾಡಿ ಕುಡಿತಾ ಇದ್ರು. ಅಮ್ಮ, ಲೂಸಿ ಆಂಟಿ, ನೀವು ನಮಗೋಸ್ಕರ ಇವಾಗೊಂದ್ ಕೆಲಸ ಮಾಡ್ಬೇಕು. ಟುನಿ ಆಶ್ಚರ್ಯದಿಂದ, ಏನಾಯ್ತು ಬುಜ್ಜಿ? ಯಾಕೆ ಈ ರೀತಿ ಅವಸರದಿಂದ ಓಡಿ ಬರ್ತಾ ಇದ್ದೀರಾ? ಈ ಚಳಿಯಲ್ಲಿ ಓಡಾಡಿದ್ರೆ ಆಮೇಲೆ ಜ್ವರ ಬರುತ್ತೆ. ಅಮ್ಮ, ನಮಗೆ ಜ್ವರ ಬರೋದಿಲ್ಲ, ಆದ್ರೆ ಈ ಮಳೆಗಾಲದಲ್ಲಿ ನಮಗೆ ಖಾರವಾಗಿ ಬಿಸಿ ಬಿಸಿಯಾಗಿ ಏನಾದ್ರೂ ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ. ನಮಗೋಸ್ಕರ ಮೀನನ್ನು ತಂದು ನೀವು ಅಡಿಗೆ ಮಾಡಿ ಕೊಡ್ತೀರಾ? ಅದನ್ನು ಕೇಳಿದ ಚೋಟಿಗಿಳಿ ತುಂಬಾ ಕೋಪದಿಂದ, ಏನೋ ಬನ್ನು, ಈ ರೀತಿ ಕೆಸರು ಮಳೆಯಲ್ಲಿ ನಾವು ಹೋಗಿ ನದಿಯಿಂದ ಮೀನ್ ಹಿಡ್ಕೊಂಡ್ ಬರ್ಬೇಕಾ? ಅಲ್ಲಿರುವ ಕೆಸರಿಗೆ ನಾವು ಹೋದ್ರೆ ಆಮೇಲೆ ನಾವು ಜಾರಿ ಆ ಬಾವಿಗೇನೋ ಕೆರೆಗೇನೋ ಬೀಳ್ಬೇಕಾದ ಅವಶ್ಯಕತೆ ಬರುತ್ತೆ. ಬುಜ್ಜಿ, ಚೋಟು ಆಂಟಿ ಹೇಳೋದು ಕೂಡ ನಿಜನೇ ಕಣಮ್ಮ. ಈ ಜೋರಾದ ಮಳೆಯಲ್ಲಿ ನಾವು ಮೀನ್ ಹಿಡಿಯಕ್ಕೆ ಅಂತ ನದಿಗೆ ಹೋದ್ರೆ ಆಮೇಲೆ ಶೀತ ಜ್ವರ ಬಂದು ನಾವು ಕೂಡ ಮಲಗಬೇಕಾಗುತ್ತೆ. ನಿಮಗೋಸ್ಕರ ಪೊಟೆಟೊ ಫ್ರೈ ಬೇಳೆ ಸಾಂಬಾರ್ ಮಾಡಿದೀನಿ, ಹೋಗಿ ಊಟ ಮಾಡ್ಕೊಂಡು ಮಲ್ಕೊಳ್ಳಿ. ಬುಜ್ಜಿ ಗುಬ್ಬಚ್ಚಿ ಅಳುತ್ತಾ, ಅಮ್ಮ ಪ್ಲೀಸ್ ಅಮ್ಮ, ಕೊಡೆ ಹಿಡ್ಕೊಂಡು ನಮಗೋಸ್ಕರ ನದಿಗೆ ಹೋಗಿ ಮೀನ್ ಹಿಡ್ಕೊಂಡ್ ಬನ್ನಿ ಅಮ್ಮ. ನಮಗೆ ಆ ಬೇಳೆ ಸಾಂಬಾರು ಅನ್ನ ತಿಂದು ತಿಂದು ಬಾಯೆಲ್ಲ ಸತ್ತೋಗಿದೆ ಅಮ್ಮ. ಏ ಬನ್ನು, ಬುಜ್ಜಿ, ನಮ್ಮ ಮಾತ್ನ ಇವಾಗ ಕೇಳ್ತೀರಾ ಇಲ್ವಾ? ನಾನು ಆಂಟಿ ಇಷ್ಟು ದೂರ ಹೇಳ್ತಾ ಇದ್ದೀವಿ, ಇವಾಗ ಮೀನ್ ಹಿಡಿಯಕ್ಕೆ ಆಗಲ್ಲ ಅಂತ ನಮ್ಮ ಮಾತೆ ಕೇಳೋದಿಲ್ಲಲ್ಲ. ಯಾರಾದ್ರೂ ಮೀನ್ ಹಿಡ್ಕೊಂಡು ಬಾಗಿಲಿಗೆ ಬಂದು ಮಾರಾಟ ಮಾಡಿದ್ರೆ ಖಂಡಿತವಾಗಿ ನಿಮ್ಮ ಹೊಟ್ಟೆ ತುಂಬಾ ಮೀನ್ನ ಮಾಡಿ ಕೊಡ್ತೀವಿ. ಹೌದೌದು, ಯಾರಾದ್ರೂ ಮೀನ್ ಮಾರಾಟ ಮಾಡ್ಕೊಂಡ್ ಬಂದ್ರೆ ನಾವು ಮಾಡಿ ಕೊಡ್ತೀವಿ. ಇವಾಗ ಬುದ್ಧಿಯಿಂದ ಹೋಗಿ ಊಟ ಮಾಡಿ. ಬುಜ್ಜಿ ಬನ್ನು ಇಬ್ರು ಕೂಡ ತಾಯಿಯಂದಿರ ಮಾತನ್ನ ಕೇಳಿ ತುಂಬಾ ಬೇಜಾರ್ ಮಾಡ್ಕೊಂಡ್ರು. ಹೊರಗಡೆ ಬಂದು ಅವರು ವರಾಂಡದಲ್ಲಿ ಕೂತ್ಕೊಂಡಿದ್ರು. ಮಳೆ ಸುರಿತಾನೇ ಇತ್ತು. ಆವಾಗ ಬನ್ನುಗಿಳಿ ಬೇಜಾರಿಂದ, ನೋಡ್ದ ಬುಜ್ಜಿ, ಇವತ್ತು ನಮ್ಮ ಪ್ಲಾನ್ ಎಲ್ಲ ಫ್ಲಾಪ್ ಆಗೋಯ್ತು. ಈ ಸುರಿತಾ ಇರುವ ಮಳೆಯಲ್ಲಿ ಮೀನನ್ನು ಮಾರಾಟ ಮಾಡ್ಕೊಂಡು ಯಾರು ಬರ್ತಾರೆ? ಸರಿ ಬಾ, ಇವತ್ ನಮ್ಮ ಮನೆ ಬರೋದಲ್ಲಿ ಆ ಬೇಳೆ ಸಾಂಬಾರೇ. ಏ ಬನ್ನು, ಅಷ್ಟು ಬೇಗ ನಿರಾಶೆ ಆಗಬೇಡ ಕಣೋ. ನನ್ ಜೊತೆ ಇನ್ನೊಂದು ಅದ್ಭುತವಾದ ಆಲೋಚನೆ ಇದೆ. ಮೊನ್ನೆ ಚಿನ್ನು ಜೊತೆ ಮಾತಾಡುವಾಗ ಅವರಮ್ಮ ಏನೋ ನಾನ್ ವೆಜ್ ತಂದು ಅಡಿಗೆ ಮಾಡ್ತಾ ಇದ್ದಾರೆ ಅಂತ ಹೇಳ್ದ. ಇವತ್ತು ಕೂಡ ಅವರಿಗೆ ಕಾಲ್ ಮಾಡಿ ನೋಡೋಣ. ಅವ್ರ ಮನೆಯಲ್ಲಿ ಸ್ಪೆಷಲ್ ಏನಾದ್ರೂ ನಾನ್ ವೆಜ್ ಮಾಡಿದ್ರೆ ನಾವು ಅಲ್ಲಿ ಹೋಗಿ ಊಟ ಮಾಡೋಣ. ಇರು, ಒಮ್ಮೆ ಕಾಲ್ ಮಾಡ್ತೀನಿ. ವಾವ್, ಸೂಪರ್ ಐಡಿಯಾ. ತಕ್ಷಣ ಅವರಿಗೆ ಕಾಲ್ ಮಾಡು.
ಬುಜ್ಜಿ ತಕ್ಷಣ ಅವಳ ಫೋನ್ ತೆಗೆದು ಚಿನ್ನಿಗೆ ಕಾಲ್ ಮಾಡಿದ್ಲು. ಆ ಕಡೆ ಚಿನ್ನು ಕಾಲ್ ಅಟೆಂಡ್ ಮಾಡ್ದ. ಅಲೋ ಬುಜ್ಜಿ, ಏನೇ, ಎಲ್ಲಿದ್ದೀಯಾ? ಈ ಸಮಯದಲ್ಲಿ ನಾವು ಎಲ್ಲೋ ಇರ್ತೀವಿ ಬನ್ನು. ಹೌದು, ಇಷ್ಟಕ್ಕೂ ನಿಮ್ಮ ಮನೆಯಲ್ಲಿ ಲಂಚ್ಗೆ ಏನ್ ಅಡಿಗೆ ಮಾಡಿದ್ದಾರೆ? ಚಿನ್ನು ನಗುತ್ತಾ, ಹೋ ಬುಜ್ಜಿ, ಏನು ಅಂತ ಹೇಳದ್ ಬುಜ್ಜಿ, ನಮ್ಮಮ್ಮ ಇವತ್ ಬೆಳಿಗ್ಗಿನ ಜಾವನೆ ನದಿಗೆ ಹೋಗಿ ಮೀನ್ನ ದೊಡ್ಡ ದೊಡ್ಡ ಮೀನು ಇಟ್ಕೊಂಡ್ ಬಂದಿದ್ದಾರೆ. ಅದಕ್ಕೆ ಮಸಾಲ ಎಲ್ಲ ಹಾಕಿ ಅವ್ರು ಅಡಿಗೆ ಮಾಡುವಾಗ ಅಬ್ಬಬ್ಬ ಇನ್ನೇನು ರೆಡಿ ಆಯ್ತು, ಹೋಗಿ ತಿನ್ನದೆ. ಅವಾಗ ಬನ್ನು ಫೋನ್ ಕಿತ್ಕೊಂಡು ಜೋರಾಗಿ, ಏ ಚಿನ್ನು, ಏನೋ ಹೇಳ್ತಾ ಇದ್ದೀಯಾ? ಮೀನ್ ಸಾರ? ಆಹಾ, ನಾವೆಲ್ಲ ಮೀನ್ ಸಿಕ್ಕಿಲ್ಲ ಅಂತ ಎಷ್ಟೊಂದು ಒದ್ದಾಡ್ತಾ ಇದ್ದೀವಿ. ಲೇ, ನಿಮ್ಮ ಅಮ್ಮನ ಜೊತೆ ಒಮ್ಮೆ ಫೋನ್ ಕೊಡೋ ಪ್ಲೀಸ್ ಕಣೋ. ಇರು, ಕೊಡ್ತೀನಿ. ಚಿನ್ನು ಚಿಚು ಹತ್ರ ಫೋನ್ ಕೊಟ್ಟ. ಅಮ್ಮೋ, ಬನ್ನು ಮಾತಾಡ್ಬೇಕಂತೆ, ತಗೊಳ್ಳಿ ಅಮ್ಮ. ಚಿಚು ಆ ಫೋನ್ ಅನ್ನ ತಗೊಂಡು, ಬನ್ನು, ಏನಪ್ಪಾ, ಹೇಗಿದ್ದೀಯಾ? ಮನೇಲೆಲ್ಲರೂ ಚೆನ್ನಾಗಿದ್ದಾರಾ? ಈ ಚಳಿಗೆ ಹೊರಗಡೆ ಎಲ್ಲೂ ಹೋಗ್ಬೇಡಿ. ಆಂಟಿ, ನಾವು ಚೆನ್ನಾಗಿದ್ದೀವಿ, ನಮ್ಮ ಹೊಟ್ಟೆ ಚೆನ್ನಾಗಿಲ್ಲ ಆಂಟಿ. ಈ ವಾತಾವರಣಕ್ಕೆ ನಮ್ಮ ಅಮ್ಮನ ಜೊತೆ ಮೀನ್ ಸಾರು ಮಾಡಿ ಕೊಡಿ ಅಂತ ಕೇಳ್ದು. ತುನಿ ಆಂಟಿನೂ ನಮ್ಮ ಅಮ್ಮನೂ ಮಾಡ್ಕೊಡಕ್ಕಾಗಲ್ಲ ಅಂತ ಹೇಳ್ಬಿಟ್ರು. ಚಿನ್ನು ಜೊತೆ ಕೇಳ್ದಾಗ ಮೀನ್ ಸಾರು ಅಂತ ಹೇಳ್ದ. ಅದ್ನ ಕೇಳ್ದಾಗನೇ ನಮಗೆ ಹಸಿವು ಇನ್ನಷ್ಟು ಜಾಸ್ತಿ ಆಯ್ತು. ನಿಮ್ ಮನೆಗೆ ಊಟಕ್ಕೆ ಬರದಾ ಆಂಟಿ? ಆವಾಗ ಚಿಚು ಸಂತೋಷದಿಂದ ಬನ್ನು ಹತ್ರ, ಅಯ್ಯಯ್ಯೋ ಬನ್ನು, ಯಾಕಪ್ಪ ಹಂಗೆ ಕೇಳ್ತೀಯಾ? ನೀನು ಕೂಡ ನನ್ನ ಮಗನ ಹಾಗೆ ತಾನೆ. ಮಳೆ ಜಾಸ್ತಿ ಇದೆ ಅಂತ ಅಮ್ಮನವರು ಹೋಗಿರೋದಿಲ್ಲ. ನಾನು ಮೀನ್ ಸಾರ್ ಜಾಸ್ತಿನೇ ಮಾಡಿದೀನಿ. ಕೊಡೆ ಇಟ್ಕೊಂಡು ಇಬ್ರು ಹುಷಾರಾಗಿ ಬನ್ನಿ. ಅವಾಗ ಬುಜ್ಜಿ ತುಂಬಾ ಉತ್ಸಾಹದಿಂದ, ಥ್ಯಾಂಕ್ ಯು ಸೋ ಮಚ್ ಆಂಟಿ, ನಾವು ಇವಾಗ್ಲೇ ಹೊರಡ್ತಾ ಇದೀವಿ, ನಮಗೋಸ್ಕರ ಊಟನ ಇಟ್ಟಿರಿ. ಬುಜ್ಜಿ ಬನ್ನು ಇಬ್ರು ಛತ್ರಿ ತಗೊಂಡು ಸಂತೋಷದಿಂದ ಚಿಚುಕಾಗಿಯ ಮನೆಗೆ ಹೋದ್ರು. ಅಲ್ಲಿ ಚಿಚುಕಾಗಿ ಮಕ್ಕಳಿಗೋಸ್ಕರ ಬಿಸಿ ಬಿಸಿ ಅನ್ನ, ಮೀನ್ ಸಾರು ಮಾಡಿಟ್ಟಿದ್ಲು. ಮಕ್ಳು ಎಲ್ರು ಕೂಡ ಸಂತೋಷವಾಗಿ ಆ ಮೀನ್ ಸಾರು ಹಾಕೊಂಡು ಊಟನೂ ಮಾಡಿದ್ರು. ವಾವ್ ಚಿಚ್ಚು ಆಂಟಿ, ನೀವು ಮಾಡಿರುವ ಮೀನ್ ಸಾರು ಎಷ್ಟೊಂದು ರುಚಿಯಾಗಿದೆ ಆಂಟಿ. ಆ ಮೀನೆಲ್ಲ ಎಷ್ಟೊಂದು ಸಾಫ್ಟ್ ಆಗಿದೆ. ನನ್ನ ಜೀವನದಲ್ಲಿ ಈ ರೀತಿ ಮೀನ್ ಸಾರ್ನ ಇದುವರೆಗೂ ನಾನು ತಿನ್ಲೇ ಇಲ್ಲ. ಹೌದು ಆಂಟಿ, ನಮ್ಮ ಅಮ್ಮನ್ಕಿಂತ ತುಂಬಾ ರುಚಿಯಾಗಿ ಮಾಡಿದೀರಾ. ಈ ಮಳೆ ಕಾಲದಲ್ಲಿ ನಮ್ಮ ಹೊಟ್ಟೆನ ತುಂಬಿಸಿದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು. ಚಿಚು ನಗುತ್ತಾ, ಅಯ್ಯೋ ಇದಕ್ಕೆಲ್ಲ ಯಾಕಪ್ಪ ಥ್ಯಾಂಕ್ಸ್. ಈ ಮಳೆಯಲ್ಲಿ ಕೆಲ್ಸನೂ ಇಲ್ಲ, ಮನೇಲಿ ಕೂತ್ಕೊಳ್ಳಕ್ಕೆ ಬೋರ್ ಆಯ್ತು. ಅದಕ್ಕೇನೆ ನದಿಗೆ ಹೋಗಿ ಮೀನ್ ಇಟ್ಕೊಂಡ್ ಬಂದು ಮೀನ್ ಸಾರ್ನ ಮಾಡಿದ್ದು. ಬುಜ್ಜಿ ಸ್ವಲ್ಪ ಯೋಚನೆ ಮಾಡಿ, ಆಂಟಿ, ನನಗೆ ಒಂದು ಐಡಿಯಾ ಬಂದಿದೆ. ನೀವು ಈ ಮಳೆಯಲ್ಲಿ ಮನೇಲಿ ಯಾಕೆ ಸುಮ್ನೆ ಕುತ್ಕೋಬೇಕು? ನಮ್ಮಮ್ಮ ಮೀನ್ ಅಡಿಗೆ ಮಾಡಿಕೊಡು ಅಂದ್ರೆ ಏನ್ ಹೇಳಿದ್ರು ಗೊತ್ತಾ? ಯಾರಾದ್ರೂ ಮೀನ್ನ ಹಿಡ್ಕೊ ಬಂದು ವ್ಯಾಪಾರ ಮಾಡಿದ್ರೆ ನಿಮಗೋಸ್ಕರ ಮೀನ್ ಸಾರ್ನ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಅಂದ್ರೆ ನಮ್ಮ ಅಮ್ಮನವ್ರ ರೀತಿನೇ ಈ ಊರಲ್ಲಿ ಎಷ್ಟು ಜನ ಮೀನಿಗೋಸ್ಕರ ಕಾಯ್ತಾ ಇರೋದಿಲ್ಲ. ಅದ್ರಿಂದ ನೀವು ಈ ಮಳೆ ಕಾಲದಲ್ಲಿ ಮೀನನ್ನು ಹಿಡ್ಕೊಂಡ್ ಬಂದು ಈ ಊರಲ್ಲಿ ವ್ಯಾಪಾರ ಮಾಡಿ. ಅದರಿಂದ ನಿಮಗೂ ಲಾಭ ಬರುತ್ತೆ, ನಮಗೂ ಕೂಡ ಮೀನ್ ಸಾರು ತಿಂದಂಗಾಗುತ್ತೆ. ಬನ್ನು ಉತ್ಸಾಹದಿಂದ, ಹೌದು ಚಿಚ್ಚು ಆಂಟಿ, ಬುಜ್ಜಿ ಹೇಳದ್ ಕೂಡ ನಿಜ ತಾನೆ. ನೀವು ಪ್ರತಿದಿನ ನದಿಗೆ ಹೋಗಿ ಒಂದು ಕುಕ್ಕೆ ತುಂಬಾ ಮೀನನ್ನು ಹಿಡಿದು ಈ ಊರಲ್ಲಿರುವವರ ಎಲ್ಲರ ಮನೆಗೆ ಹೋಗಿ ಮಾರಾಟ ಮಾಡಿ. ಆವಾಗ ನಿಮಗೂ ಲಾಭ ಸಿಗುತ್ತೆ. ಚಿಚುಕಾಗಿ ತುಂಬಾನೇ ಖುಷಿಯಾಗಿ, ಮಕ್ಳೇ, ಎಷ್ಟು ಒಳ್ಳೆ ಆಲೋಚನೆಯನ್ನು ಹೇಳಿದೀರಾ. ನಾನು ಮಳೆಯಲ್ಲಿ ಸುಮ್ನೆ ತಾನೆ ಮನೇಲಿ ಕೂತಿದ್ದೀನಿ. ಯಾಕೆ ನಾನು ನದಿಗೆ ಹೋಗಿ ಮೀನನ್ನು ಹಿಡ್ಕೊಂಡ್ಬಂದು ವ್ಯಾಪಾರ ಮಾಡಬಾರ್ದು? ನಾನು ನಾಳೆಯಿಂದನೇ ಮೀನ್ ವ್ಯಾಪಾರವನ್ನು ಆರಂಭಿಸ್ತೀನಿ. ಮಕ್ಕಳಿಬ್ರು ಸಂತೋಷದಿಂದ ಅವರವರ ಮನೆಗೆ ಹೋದ್ರು. ಆಮೇಲೆ ಚಿಚುಕಾಗಿ ಮಳೆ ಅಂತ ಕೂಡ ನೋಡದೆ ತಕ್ಷಣ ನದಿ ತೀರಕ್ಕೆ ಹೋದ್ಲು. ಅಲ್ಲಿ ಒಂದು ದೊಡ್ಡ ಬಲೆ ಹಾಕಿ ಮೇಲೆ ಅವಳು ಮೀನ್ ಹಿಡಿಯಕ್ಕೆ ಶುರು ಮಾಡಿದ್ಲು. ಹಾಗೆ ಹಿಡಿದ ಮೀನುಗಳನ್ನ ಒಂದು ಬುಟ್ಟಿಯಲ್ಲಿ ಹಾಕೊಂಡು ಆ ಬುಟ್ಟಿನ ತಲೆ ಮೇಲೆ ಇಟ್ಕೊಂಡು ಅವಳು ಊರೊಳಗಡೆ ಬಂದ್ಲು. ಮೀನ್ ಬೇಕಮ್ಮ, ಮೀನು, ಫ್ರೆಶ್ ಆದ ಮೀನು, ಇವಾಗಷ್ಟೇ ಇಟ್ಕೊಂಡ್ ಬಂದಿದ್ದೀನಿ. ಯಾರಿಗ್ ಬೇಕು? ಬನ್ನಿ ಬನ್ನಿ. ಚಿಚುಕಾಗಿಯ ಧ್ವನಿ ಕೇಳಿದಾಗ ಮನೆಯೊಳಗಡೆಯಿಂದ ಚೋಟಿ ಗಿಳಿ, ಟೋನಿಗುಬ್ಬಚ್ಚಿ ಎಲ್ರು ಕೂಡ ಚಿಚು ಹತ್ರ ಮೀನ್ ತಗೊಳ್ಳೋದಕ್ಕೋಸ್ಕರ ಹೊರಗಡೆ ಬಂದ್ರು. ಅರೆ ಚಿಚ್ಚು, ನೀನಾ? ಇಷ್ಟು ಜೋರಾದ ಮಳೆಯಲ್ಲಿ ಈ ಮೀನ್ನ ಎಲ್ಲಿಂದ ಹಿಡ್ಕೊಂಡ್ ಬರ್ತಿದೀಯಾ? ಚಿಚು ನಗುತ್ತಾ, ನಮ್ಮ ಹೊಳೆಯಲ್ಲೇ ಹಿಡ್ಕೊಂಡ್ ಬಂದಿದ್ದು. ನಿನ್ನೆ ಬುಜ್ಜಿ ಬನ್ನುವಿಗೆ ಮೀನ್ ಸಾರು ತಿನ್ಬೇಕು ಅಂತ ಆಸೆ ಆಗಿತ್ತಂತೆ ಅಲ್ವಾ? ಅದಕ್ಕೇನೆ ನಿಮ್ಮ ಮನೆ ಹತ್ರ ಮೊದ್ಲು ತಗೊಂಡ್ಬಂದ್ಬಿಟ್ಟೆ. ಚೋಟಿಗಿಳಿ ತುಂಬಾನು ಸಂತೋಷದಿಂದ, ಅಬ್ಬಾ, ಒಳ್ಳೇದಾಯ್ತು ಚಿಚ್ಚು. ನಿನ್ನೆ ನಮ್ಮ ಮಕ್ಕಳು ಮೀನ್ ಸಾರು ಬೇಕು ಅಂತ ಕೇಳಿದ್ರು.
ನಮ್ಮಿಂದ ಮಾಡ್ಕೊಡಕ್ಕೆ ಆಗಿಲ್ಲ. ಇವತ್ತು ನನಗೆ ಒಂದು 2 kg ಕೊಡು, ಅವರಿಗೆ ರುಚಿ ರುಚಿಯಾಗಿ ಅಡಿಗೆ ಮಾಡ್ಕೊಡ್ತೀನಿ. ಹೌದು ಚಿಚ್ಚು, ನನಗೂ ಒಂದ್ 2 kg ಕೊಡು. ಈ ಮಳೆಯಲ್ಲಿ ಒಳ್ಳೆ ದೇವರಾಗಿ ಬಂದೆ ನೀನು. ಟುನಿ ಹಾಗೂ ಚೋಟು ಇಬ್ರು ಮೀನ್ ತಗೊಂಡ್ಮೇಲೆ ಊರಿನಲ್ಲಿದ್ದ ಎಲ್ಲಾ ಪಕ್ಷಿಗಳು ಬಂದು ಚಿಚ್ಚು ಹತ್ರ ಮೀನ್ ತಗೊಳಕ್ಕೆ ಶುರು ಮಾಡಿದ್ರು. ಸ್ವಲ್ಪ ಸಮಯದಲ್ಲೇ ಬುಟ್ಟಿಯಲ್ಲಿ ಇದ್ದ ಮೀನುಗಳೆಲ್ಲ ಖಾಲಿಯಾಗಕ್ ಶುರುವಾಯ್ತು. ಕೊನೆಗೆ ಚಿಚುಕಾಗಿ ಬುಟ್ಟಿ ಎತ್ಕೊಂಡು ಮಹಿಹದ್ದಿನ ಮನೆಯ ಹತ್ರ ಹೋದಾಗ 1 kg ಮೀನ್ ಮಾತ್ರ ಇತ್ತು. ಮಗಿಯವ್ರೇ, ಓ ಮಗಿಯವ್ರೇ, ತಾಜಾ ಮೀನನ್ನು ತಂದಿದ್ದೀನಿ, ತಗೋತೀರಾ? ಆವಾಗ ಮಹಿಹದ್ದು ಮನೆಯಿಂದ ಹೊರಗಡೆ ಬಂದು, ಅರೆ ಚಿಚ್ಚು, ನೀನಾ? ಏನು ಈ ಮಳೆಯಲ್ಲಿ ಮೀನ್ ವ್ಯಾಪಾರ ಮಾಡ್ತಾ ಇದ್ದೀಯಾ? ಅರೆ ಪರವಾಗಿಲ್ವೇ? ಈ ಮೀನ್ ನೋಡಿದ್ರೆ ನನಗೆ ತಗೋಬೇಕು ಅಂತ ಆಸೆ ಆಗ್ತಾ ಇದೆ. ಆದ್ರೇನಾ? ಆದ್ರೆ ಏನ್ ಮಗಿಯವ್ರೆ, ರೇಟ್ ಅಧಿಕ ಹೇಳ್ತೀನಿ ಅಂತನಾ ನಿಮ್ಮ ಬಳಿಯೆಲ್ಲ ಹೇಳೋದಿಲ್ಲ? ಅದಕ್ಕೆ ಮಹಿಹದ್ದು, ನಾನು ಆ ರೀತಿಯೆಲ್ಲ ಹೇಳಲಿಕ್ಕೆ ಬಂದಿಲ್ಲ ಚಿಚ್ಚು. ಅದು ನನಗೆ ಮೊದಲೇ ವಯಸ್ಸಾಗಿದೆ. ಇವಾಗ ಈ ಮೀನನ್ನು ತಗೊಂಡೋಗಿ ಚೆನ್ನಾಗಿ ಕ್ಲೀನ್ ಮಾಡಿ ಮುಳ್ಳೆಲ್ಲ ತೆಗೆದು ಅಡಿಗೆ ಮಾಡುವಷ್ಟು ನನಗೆ ಆಗೋದಿಲ್ಲ. ಅದಕ್ಕೇನೆ ನಾನು ಮೀನ್ನ ಬೇಡ ಅಂತ ಹೇಳ್ತಿದ್ದೀನಿ. ಚಿಚು ಅರ್ಥ ಮಾಡ್ಕೊಂಡು, ಅಯ್ಯೋ ಮಗಿಯವ್ರೆ, ಹೌದಾ? ಈ ವಯಸ್ಸಲ್ಲಿ ಆ ಕೆಲಸ ಮಾಡೋದು ತುಂಬಾ ಕಷ್ಟನೇ. ಚಿಚ್ಚು, ನಾನೊಂದು ವಿಚಾರವನ್ನು ಆಲೋಚನೆ ಮಾಡ್ತಾ ಇದ್ದೀನಿ. ನನ್ನಂತ ವಯಸ್ಸಾದವರು ಬ್ಯಾಚುಲರ್ಸ್ಗಳು ಈ ಊರಲ್ಲಿ ತುಂಬಾ ಜನರು ಇದ್ದಾರಲ್ವಾ? ಅವರಿಗೆ ಈ ವಯಸ್ಸಲ್ಲಿ ಮೀನ್ ತಗೊಂಡೋಗಿ ಕ್ಲೀನ್ ಮಾಡಿ ಅಡಿಗೆ ಮಾಡಕ್ಕೆ ಪುರ್ಸತ್ತಿರೋದಿಲ್ಲ. ಅದರಿಂದ ನೀನೇ ಮೀನ್ ಹಿಡ್ದು ಅದನ್ನು ಕ್ಲೀನ್ ಮಾಡಿ ಅಡಿಗೆ ಮಾಡಿ ಸಾರು ಮಾಡಿ ಕೊಟ್ರೆ ನಿನಗೆ ಲಾಭನೂ ಅಧಿಕ ಸಿಗುತ್ತೆ. ಅದೇ ರೀತಿ ನಿನ್ನ ವ್ಯಾಪಾರ ಕೂಡ ಇನ್ನಷ್ಟು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಆವಾಗ ಚಿಚು ಅವಳ ಮನ್ಸಲ್ಲಿ ಈ ರೀತಿ ಅಂದ್ಕೊಳ್ತಿದ್ಲು, ಅರೆ ಮಗಿಯವರು ಹೇಳೋದು ಕೂಡ ನಿಜ ತಾನೆ. ಹಸಿ ಮೀನ್ ತಗೊಂಡೋಗಿ ಕೊಟ್ರೆ ತಗೊಳ್ಳೋರು ಮಾತ್ರ ತಗೋತಾರೆ. ಅದೇ ಮೀನ್ ಸಾರು ಮಾಡಿ ಕೊಟ್ರೆ ಈ ಊರಲ್ಲಿ ಎಲ್ಲರೂ ತಗೋತಾರೆ. ಹಾಗೆ ಅಂದ್ಕೊಂಡು, ಮಗಿಯವ್ರೆ, ನನಗೆ ನೀವು ಒಂದು ಒಳ್ಳೆ ಆಲೋಚನೆಯನ್ನು ಕೊಟ್ಟಿದ್ದೀರಾ. ನೀವು ಹೇಳಿದ ರೀತಿ ನಾಳೆಯಿಂದನೇ ನಾನು ಮೀನ್ ಸಾರು ಮಾಡಿ ವ್ಯಾಪಾರ ಮಾಡ್ತೀನಿ. ಮಹಿ ನಗುತ್ತಾ, ಸರಿ ಚಿಚ್ಚು, ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಹಾಗೆ ಚಿಚುಕಾಗೆ ತುಂಬಾನು ಸಂತೋಷದಿಂದ ಅಲ್ಲಿಂದ ಅವಳ ಮನೆಗೆ ಹೋದ್ಲು. ಮರುದಿನ ಬೆಳಗ್ಗೆ ಅವಳು ಹಿಡ್ಕೊಂಡು ಬಂದಿರುವ ಮೀನುಗಳನ್ನ ಕ್ಲೀನ್ ಮಾಡಿ ಚೆನ್ನಾಗಿ ಹುಳಿ ಹಾಕಿ ಉಪ್ಪು ಖಾರ ಎಲ್ಲಾನು ಹಾಕಿ ಮೀನ್ ಸಾರನ್ನ ತಯಾರು ಮಾಡ್ತಾ ಇದ್ಲು. ಆ ಮೀನ್ ಸಾರಿನ ಘಮಘಮ ಪರಿಮಳ ಊರೆಲ್ಲ ಹರಡ್ತಾ ಇತ್ತು. ಆಮೇಲೆ ಅವಳು ಮಾಡಿದ ಆ ಮೀನ್ ಸಾರನ್ನ ಒಂದ್ ಗಾಡಿಲಿಟ್ಕೊಂಡು ಮೇಲೆ ಛತ್ರಿನ ಇಟ್ಟು ಊರೊಳಗಡೆ ಆ ಗಾಡಿನ ಅವಳು ತಳ್ಕೊಂಡು ಬಂದ್ಲು. ಜೋರಾದ ಮಳೆಗೆ ಬಿಸಿ ಬಿಸಿ ಹುಳಿ ಹುಳಿ ಖಾರ ಖಾರ ತಾಜಾ ಮೀನ್ ಸಾರು. ಬನ್ನಿ ಬನ್ನಿ, ಬಂದು ತೆಗೆದುಕೊಂಡು ಹೋಗಿ. ಘಮಘಮ ಪರಿಮಳ ಬಂದಿದ್ದನ್ನ ನೋಡಿ ಊರಿನಲ್ಲಿ ಹಸುವಿಂದ ಇದ್ದ ಪಕ್ಷಿಗಳು ಎಲ್ರೂ ಕೂಡ ಎಲ್ಲಿಂದ ಆ ವಾಸನೆ ಬರ್ತಾ ಇದೆ ಅಂತ ನೋಡೋದಕ್ಕೋಸ್ಕರ ಅವ್ರವ್ರ ಮನೆಯಿಂದ ಹೊರಗಡೆ ಬರ್ತಾ ಇದ್ರು. ಅಬ್ಬಬ್ಬ ಚಿಚ್ಚು, ಮೀನ್ ಸಾರು ವಾಸನೆ ಎಷ್ಟೊಂದು ಅದ್ಭುತವಾಗಿದೆ. ಸಾರು ಮಾಡಕ್ಕೆ ಟೈಮ್ ಇಲ್ಲ, ನಮ್ಗೊಂದು ಅರ್ಧ kg ಕೊಡು. ನನ್ಗೂ ಕೂಡ ಚಿಚ್ಚು, ಈ ಮಳೆಯಲ್ಲಿ ಮೀನ್ ಸಾರು ತಿನ್ನೋದು ಸ್ವರ್ಗನೇ. ಹಾಗೆ ನೋಡ್ತಾ ಇದ್ದಾಗ್ಲೇ ಸ್ವಲ್ಪ ಸಮಯದಲ್ಲಿ ಊರಿನಲ್ಲಿದ್ದ ಸುಮಾರು ಪಕ್ಷಿಗಳು ಬಂದು ಚಿಚು ಮಾಡಿಟ್ಟಿದ್ದ ಆ ಮೀನ್ ಸಾರನ್ನ ಹಣ ಕೊಟ್ಟು ತಗೊಂಡು ಹೋದ್ರು. ಸ್ವಲ್ಪ ಸಮಯದಲ್ಲೇ ಮೀನ್ ಸಾರು ಖಾಲಿ ಆಯ್ತಾ ಇತ್ತು. ಹಾಗೇನೆ ಚಿಚು ಕೈಯಲ್ಲಿ ಇವಾಗ ಕೈ ತುಂಬಾ ಹಣನೂ ಇತ್ತು. ವಾವ್, ಮಗಿಯವರು ಹೇಳಿದ ರೀತಿ ಹಸಿ ಮೀನು ಮಾರಾಟ ಮಾಡ್ಲಿಕ್ಕಿಂತ ಮೀನ್ ಸಾರು ಮಾಡಿ ವ್ಯಾಪಾರ ಮಾಡಿದ್ರೆ ಅದರಿಂದ ಬರುವ ಲಾಭ 2 ಪಟ್ಟು. ಇದು ನನಗೆ ಸಿಗ್ಲಿಕ್ಕೆ ಕಾರಣ ಆ ಬನ್ನು ಬುಜ್ಜಿನೇ. ಹಾಗೆ ಚಿಚುಕಾಗೆ ಇರೋ ಸ್ವಲ್ಪ ಸಾರನ್ನ ಒಂದು ಕೋಪಲ್ಲಿ ಹಾಕೊಂಡು ಅದನ್ನ ತಗೊಂಡು ಅಲ್ಲಿಂದ ಟೂನಿಯ ಮನೆಗೆ ಹೋಗಿ ಬಾಗಿಲು ತಟ್ಟದ್ಲ. ಆವಾಗ ಬುಜ್ಜಿ ಗುಬ್ಬಚ್ಚಿ ಹೊರಗಡೆ ಬಂದಾಗ ಆ ಮೀನ್ ಸಾರನ್ನ ಅವಳ ಹತ್ರ ಕೊಟ್ಟಿತ್ತು. ತಗೊಮ್ಮ ಬುಜ್ಜಿ, ನಿನಗೋಸ್ಕರ ಬಿಸಿ ಬಿಸಿ ಮೀನ್ ಸಾರು. ಬುಜ್ಜಿ ಆಶ್ಚರ್ಯದಿಂದ, ಆಂಟಿ, ನಿನ್ನೆ ನೀವು ಹಸಿ ಮೀನು ವ್ಯಾಪಾರ ಮಾಡ್ತಾ ಇದ್ರಿ, ಇವತ್ತು ತಾಜಾ ಮೀನ್ ಸಾರು ತಂದಿದ್ದೀರಾ? ಹೌದು ಬುಜ್ಜಿ, ಇದೆಲ್ಲದಕ್ಕೂ ನೀವೇ ತಾನೇ ಕಾರಣ. ನಾನು ಮನೆಯಲ್ಲಿದ್ದಾಗ ಮೀನನ್ನು ವ್ಯಾಪಾರ ಮಾಡುವಂತ ನೀನು ಬಂದು ಐಡಿಯಾ ಕೊಟ್ರಿ. ಆದ್ರೆ ಮಗಿಯವರು ಮೀನ್ ಸಾರು ಮಾಡಿ ವ್ಯಾಪಾರ ಮಾಡಿ ಅಂತ ಐಡಿಯಾ ಕೊಟ್ರು. ನನಗೆ ಒಳ್ಳೆ ಲಾಭ ಕೂಡ ಬಂತು. ಅದಕ್ಕೇನೆ ನನಗೆ ಲಾಭ ಬರ್ಲಿಕ್ಕೆ ನೀವೇ ತಾನೇ ಕಾರಣ. ಅದಕ್ಕೆ ನಿನ್ಗೆ ಮೀನ್ ಸಾರು ಕೊಟ್ಟೋಗೋಣ ಅಂತ ಬಂದೆ. ಆವಾಗ ಟುನಿ, ಅರೆ ಚಿಚ್ಚು, ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇದೆಯಾ? ತುಂಬಾ ಸಂತೋಷ. ಹೌದು ತುನಿ, ಈ ಮಳೆಗಾಲದಲ್ಲಿ ಮನೇಲಿ ಸುಮ್ಮನೆ ಕೂರ್ಬೇಕು ಅಂತ ವ್ಯಾಪಾರವನ್ನು ಮಾಡ್ತಾ ಇದ್ದೀನಿ. ಸರಿ, ಹೊರಡ್ತೀನಿ. ನಾಳೆ ವ್ಯಾಪಾರಕ್ಕೆ ಏರ್ಪಾಡು ಮಾಡಬೇಕು. ಹಾಗೆ ಚಿಚುಕಾಗೆ ಅವಳ ಗಾಡಿ ತಗೊಂಡು ಸಂತೋಷವಾಗಿ ಅಲ್ಲಿಂದ ಹೋದ್ಲು. ಟುನಿ ಹಾಗೂ ಬುಜ್ಜಿ ಆ ಮೀನ್ ಸಾರನ್ನ ತಗೊಂಡು ಹೋಗಿ ಮನೇಲಿ ಕೂತ್ಕೊಂಡು ಊಟ ಮಾಡಿದ್ರು. ಹಾಗೆ ಆ ಮಳೆಗಾಲದಲ್ಲಿ
ಮೊದಲು ಚಿಚುಕಾಗೆ ಮೀನ್ ವ್ಯಾಪಾರ ಮಾಡ್ತಾ ಇದ್ರು ಕೂಡ ಆಮೇಲೆ ಮಹಿಹದ್ದು ಕೊಟ್ಟ ಆ ಐಡಿಯಾದಿಂದ ಮೀನ್ ಸಾರು ವ್ಯಾಪಾರ ಮಾಡಿ ಕೈ ತುಂಬಾ ಹಣನೂ ಸಂಪಾದನೆ ಮಾಡಿದ್ಲು. ಹಾಗೆ ಚಿಚುಕಾಗೆ ತುಂಬಾ ಸಂತೋಷವಾಗಿ ಬಾಳ್ತಾ ಇದ್ಲು. ಸೋಮಾರಿ ಗುಬ್ಬಚ್ಚಿ ಹಚ್ಚ ಹಸಿರಾಗಿರುವ ಮರಗಳೊಂದಿಗೆ ಪಕ್ಷಿಗಳ ಶಬ್ದದೊಂದಿಗೆ ಬೆಳಿಗ್ಗೆ ಪಕ್ಷಿಗಳ ಊರು ತುಂಬಾ ಅಂದವಾಗಿತ್ತು. ಆದ್ರೆ ತುನಿಗುಬ್ಬಚ್ಚಿಯ ಮನೆಯಲ್ಲಿ ಪರಿಸ್ಥಿತಿ ಮಾತ್ರ ತುಂಬಾನೇ ಮೋಸವಾಗಿತ್ತು. ಅದಕ್ಕೆ ಕಾರಣ ತುನಿಗುಬ್ಬಚ್ಚಿಯ ಮಗಳಾದ ಬುಜ್ಜಿ ಗುಬ್ಬಚ್ಚಿ. ಬುಜ್ಜಿ ತುಂಬಾನು ಸೋಮಾರಿಯಾಗಿದ್ಲು. ಹಗ್ಲಿಡಿ ಯಾವಾಗ್ಲೂ ಅವಳು ನಿದ್ರೆ ಮಾಡ್ತಾನೆ ಇದ್ಲು. ಅವಳ ಗೆಳೆಯರ ಜೊತೆ ಆಟಾಡೋದಕ್ಕೂ ಕೂಡ ಅವಳು ಹೋಗ್ತಾ ಇರ್ಲಿಲ್ಲ. ಒಂದಿನ ಬೆಳಗ್ಗೆ ಸಮಯ ಅವಳ ಗೆಳೆಯರಾದ ಬನ್ನು ಗಿಳಿ ಚಿನ್ನಕ್ಕಾಗಿ ಇಬ್ರು ಕೂಡ ಬುಜ್ಜಿನ ಆಟಾಡಕ್ಕೆ ಕರೆಯೋಣ ಅಂತ ಹೇಳಿ ಬುಜ್ಜಿಯ ಮನೆಗ್ ಬಂದ್ರು. ಅವಾಗ ಬನ್ನು, ಬುಜ್ಜಿ, ಓ ಬುಜ್ಜಿ, ಇನ್ನು ಮಲಗಿ ನಿದ್ರೆ ಮಾಡ್ತಿದ್ದೀಯಾ ಏನು? ಬೇಗ ಎದ್ದು ಬಾ, ಇವತ್ತು ವಾತಾವರಣ ತುಂಬಾ ಚೆನ್ನಾಗಿದೆ. ನಾವು ಆಲದ ಮರದ ಕೆಳಗೆ ಹೋಗಿ ಕುಂಟಾಟ ಆಡೋಣ, ಬೇಗ ಬಾ. ಅದು ಬುಜ್ಜಿ, ಬೇಗ ಬಾ. ನಿನ್ನೆ ಕೂಡ ನೀನು ಆಟಾಡಕ್ಕೆ ಬರ್ಲೇ ಇಲ್ಲ. ನಾವು ಎಲ್ಲರೂ ಆಟಾಡಕ್ಕೆ ಹೋದ್ರೆ ನಮಗೆ ಒಂದು ವ್ಯಾಯಾಮ ಆಗುತ್ತೆ. ನಮ್ಮ ಫ್ರೆಂಡ್ಸ್ ಎಲ್ಲ ಗ್ರೌಂಡ್ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ, ಬೇಗ ಬಾ. ಆವಾಗ ಬುಜ್ಜಿ ಎದ್ದು ಹೊರಗಡೆ ಬರ್ಲಿಲ್ಲ. ರೂಮಿಂದಾನೆ ಅವ್ರಿಗೆ ಆನ್ಸರ್ ಕೊಟ್ಲು. ಅಪ್ಪಪ್ಪ, ಏನು ನಿಮ್ಮ ಗೋಳು? ನನ್ನ ನೆಮ್ಮದಿಯಾಗಿ ನಿದ್ರೆ ಮಾಡಕ್ಕೆ ಬಿಡ್ತಾ ಇದ್ದೀರಾ? ಪದೇ ಪದೇ ಬಂದು ಕರಿತಾ ಇದ್ದೀರಾ. ನಿನ್ನೆ ರಾತ್ರಿ ನನಗೆ ನಿದ್ರೆನೇ ಬರ್ಲಿಲ್ಲ. ನಾನು ಸರಿಯಾಗಿ ಸ್ವಲ್ಪ ಹೊತ್ತು ನಿದ್ರೆ ಮಾಡ್ಬೇಕು. ಏ ಬುಜ್ಜಿ, ನೀನು ಸುಮ್ನೆ ಹೇಳ್ಬೇಡ. ನಿನ್ನೆ ರಾತ್ರಿ 7 ಗಂಟೆಗೆನೆ ಮಲ್ಕೊಂಡೆ ಅಂತ ತುನಿ ಆಂಟಿ ಹೇಳಿದ್ರು. ಒಂದು ಮನುಷ್ಯ 12 ಗಂಟೆ ನಿದ್ರೆ ಮಾಡದ, ಎದ್ದು ಬಾ ನೀನು. ಬುಜ್ಜಿ ಸ್ವಲ್ಪ ಕೋಪದಿಂದ, ಲೇ ಬನ್ನು, ನಾನ್ ಬರೋದಿಲ್ಲ ಅಂದ್ರೆ ಬರೋದಿಲ್ಲ. ನನಗೆ ಆಟ ಆಡಿದ್ರೆ ಕೈ ಕಾಲೆಲ್ಲ ನೋವಾಗುತ್ತೆ, ಆಮೇಲೆ ಬೆವರು ಸುರಿಯುತ್ತೆ. ಇದೆಲ್ಲ ನನಗೆ ಸ್ವಲ್ಪ ಕೂಡ ಇಷ್ಟ ಆಗಲ್ಲ. ನೆಮ್ಮದಿಯಾಗಿ ನನ್ನ ನಿದ್ರೆ ಮಾಡಕ್ ಬಿಡಿ. ಆವಾಗ ಟುನಿ ಕೋಪದಿಂದ ಅಡಿಗೆ ಮನೆಯಿಂದ ಹೊರಗಡೆ ಬಂದು, ನೋಡಿದ್ರ ಬನ್ನು, ನನ್ ಮಗಳು ಎಷ್ಟು ದೊಡ್ಡ ಸೋಂಬೇರಿ ಅಂತ. ಹೊರಗಡೆ ಎದ್ದು ಬರ್ತಾನೆ ಇಲ್ಲ. ನೀವಾದ್ರೂ ಅವಳಿಗೆ ಸರಿಯಾದ ಪಾಠವನ್ನು ಹೇಳಿಕೊಡ್ರು. ಏನ್ ಮಾಡೋದು ಆಂಟಿ, ನಾವು ಅವಳನ್ನ ಎಷ್ಟು ಕರಿತಾ ಇದ್ದೀವಿ, ಆದ್ರೆ ಅವಳು ಬರ್ತಾನೆ ಇಲ್ಲ. ನಮ್ಮಿಂದ ಏನು ಮಾಡಕ್ಕೆ ಸಾಧ್ಯ ಇಲ್ಲ ಆಂಟಿ. ಬುಜ್ಜಿ, ನೀನ್ ಹಾಗೆ ಮಲಗಿ ನಿದ್ರೆ ಮಾಡು. ಸ್ನೇಹಿತರು ಹೋದ್ಮೇಲೆ ಟುನಿ ತುಂಬಾನೇ ಕೋಪದಿಂದ ಬುಜ್ಜಿಯ ರೂಮಿಗೆ ಹೋಗಿ ಬುಜ್ಜಿ ಹೊತ್ಕೊಂಡಿದ್ದ ಆ ಕಂಬಳಿನ ಎತ್ತಿ ಬಿಸಾಕದ್ಲು. ಏ ಬುಜ್ಜಿ, ನೀನ್ ಎದ್ದೇಳ್ತೀಯಾ ಇಲ್ವಾ? ಯಾವಾಗ ನೋಡಿದ್ರು ನಿನ್ನ ಫ್ರೆಂಡ್ಸ್ ಎಲ್ಲ ಬಂದು ನಿನ್ನ ಆಟ ಆಡ್ಲಿಕ್ಕೆ ಕರೀತಾರೆ. ನೀನು ಎದ್ದು ಅವ್ರ ಜೊತೆನೂ ಹೋಗೋದಿಲ್ಲ. ತಾಯಿ ಒಬ್ಳೆ ಇಷ್ಟೊಂದು ಕಷ್ಟ ಪಡ್ತಿದ್ದಾಳೆ ಅಂತ ಅವಳಿಗೂ ಕೂಡ ಸಹಾಯ ಮಾಡೋದಿಲ್ಲ. ನಿನ್ನ ವಯಸ್ಸಲ್ಲಿ ಎಷ್ಟು ಮಕ್ಕಳು ತಾಯಂದ್ರಿಗೆ ಸಹಾಯ ಮಾಡ್ತಿದ್ದಾರೆ ಗೊತ್ತಾ? ಬುಜ್ಜಿ ಕಣ್ಣನ್ನ ಒರೆಸ್ಕೊಂಡು ಎದ್ದು ಕೂತ್ಕೊಂಡ್ಲು. ಯಾಕಮ್ಮ ಯಾವಾಗ ನೋಡಿದ್ರು ನನ್ನ ಬೈತಾನೆ ಇರ್ತೀಯ? ನಾನು ಮಲ್ಕೊಂಡಿದ್ರೆ ನಿನಗೇನ್ ನಷ್ಟ? ನಾನು ನಿನ್ ಜೊತೆ ಏನಾದ್ರೂ ಗಲಾಟೆ ಮಾಡ್ತಾ ಇದ್ದೀನಾ? ನಾನು ಗಲಾಟೆ ಮಾಡೋದಿಲ್ಲ, ನಿಮ್ ಜೊತೆ ಏನು ಕೇಳೋದಿಲ್ಲ. ಹಾಗಿರುವಾಗ ಯಾಕಮ್ಮ ನನ್ನ ಯಾವಾಗ ನೋಡಿದ್ರು ಬೈತಾನೆ ಇರೋದು? ಅವಾಗ ಟುನಿ ತುಂಬಾನೇ ಕೋಪದಿಂದ, ಏನು ಗಲಾಟೆ ಮಾಡದೆ ಹಾಗೆ ಮಲ್ಕೊಂಡಿದ್ದೀಯಾ? ನಿನ್ಗೆ ಸ್ವಲ್ಪ ಆದ್ರೂ ಬುದ್ಧಿ ಇದೆಯಾ? ನೀನು ವಯಸ್ಸಿಗೆ ಬಂದಿದೀಯಾ. ಮುಂದಿನ ದಿನಗಳಲ್ಲಿ ನಿನ್ನ ಸ್ವಂತ ಕಾಲು ಮೇಲೆ, ನಿನ್ನ ಸ್ವಂತ ದುಡಿಮೆಯಲ್ಲಿ ನೀನ್ ನಿಲ್ಲದ್ ಬೇಡವಾ? ಯಾವಾಗ ನೋಡಿದ್ರು ಹೀಗೆ ಮಲಗಿ ನಿದ್ರೆ ಮಾಡೋದು ಚೆನ್ನಾಗಿದೀಯಾ? ನನ್ನ ಕರ್ಮ, ನಿನಗೆ ಯಾವ ಕೆಲಸ ಹೇಳಿದ್ರು ನೀನು ಸರಿಯಾಗಿ ಮಾಡೋದಿಲ್ಲ. ಪಾತ್ರೆ ತೊಳಿ ಅಂತ ಹೇಳಿದ್ರೆ ಅರ್ಧಂಪರ್ಧ ಪಾತ್ರೆ ತೊಳಿತೀಯ. ಮೊನ್ನೆ ಬಟ್ಟೆ ಹೋಗಿ ಅಂತ ಹೇಳಿದಿಕ್ಕೆ ಹಾಗೇನೆ ಸ್ವಲ್ಪ ಒಗ್ದು ಮಲಗಿ ನಿದ್ರೆ ಮಾಡ್ಬಿಟ್ಟೆ. ಅದಕ್ಕೆ ನನಗೇನಮ್ಮ ಮಾಡೋದು? ನಾನು ಬೇಕು ಬೇಕು ಅಂತ ಆ ರೀತಿ ಮಾಡ್ತಾ ಇದ್ದೀನ? ನನಗೇನಾದ್ರೂ ನೀವು ಕೆಲಸ ಹೇಳಿದ್ರೆ ನಾನು ಕೆಲಸ ಮಾಡ್ತಾ ಇದ್ದಂಗೆ ಹಾಗೇನೆ ನನಗೆ ನಿದ್ರೆ ಬಂದ್ಬಿಡುತ್ತೆ. ಅದಕ್ಕೆ ತಾನೇ ಕೆಲ್ಸ ಎಲ್ಲ ಹಾಗೆ ಬಿಟ್ಬಿಟ್ಟು ಆರಾಮವಾಗಿ ಬಂದು ನಿದ್ರೆ ಮಾಡ್ಕೊಂಡು ಕನ್ಸು ಕಾಣ್ತೀನಿ. ಟುನಿ ಬೇಜಾರಿಂದ, ನಿನ್ನ ಕನ್ಸು ಏನೇ ಇರ್ಲಿ, ಇವತ್ತು ನಾನು ನಿನ್ಗೆ ಒಂದು ಮುಖ್ಯವಾದ ಕೆಲಸ ಹೇಳ್ತೀನಿ, ಸರಿಯಾಗಿ ಕೇಳ್ಕೊ. ನಾನು ಇವತ್ತು ಹೊಲಕ್ಕೆ ಬಿತ್ತನೆಯನ್ನು ಹಾಕ್ಲಿಕ್ಕೆ, ಬಿತ್ತನೆ ತಗೊಂಬರ್ಲಿಕ್ಕೆ ಪಟ್ಟಣಕ್ಕೆ ಹೋಗ್ತೀನಿ. ನಾನು ಕೆಲಸ ಮುಗಿಸಿ ಬರುವಾಗ ನಾಳೆ ಬೆಳಿಗ್ಗೆ ಆಗ್ಬಿಡುತ್ತೆ. ಆವಾಗ ಬುಜ್ಜಿ ಹೆದರ್ಕೊಂಡು, ಏನು ನಾಳೆ ಬೆಳಿಗ್ಗೆನಾ? ಹಾಗಾದ್ರೆ ರಾತ್ರಿ ನಾನು ಒಬ್ಳೇ ಇರ್ಬೇಕಾ? ನನಗೆ ತುಂಬಾ ಭಯ ಆಗುತ್ತೆ ಅಮ್ಮ. ಭಯನಾ? ಭಯಪಡ್ಬೇಕಾದ ಅವಶ್ಯಕತೆ ಇಲ್ವೇ ಇಲ್ಲ. ಯಾಕೆ ಅಂದ್ರೆ ನೀನು ಮನೇಲಿದ್ರೆ ತಾನೆ ನಿನ್ಗೆ ಭಯ. ನೀನು ಇರ್ಬೇಕಾಗಿದ್ದು ಹೊಲದಲ್ಲಿ. ರಾತ್ರಿ 10 ಗಂಟೆಗೆ ಸರಿಯಾಗಿ ಕರೆಂಟ್ ಬರುತ್ತೆ. ಕರೆಂಟ್ ಬರುವಾಗ ಹೊಲಕ್ಕೆ ನೀನು ನೀರ್ ಎರಚಬೇಕು, ಸರಿನಾ? ಬುಜ್ಜಿ ಶಾಕ್ ಆದ್ಲು. ಏನು, ನಾನು ಹೊಲಕ್ಕೆ ಹೋಗಿ ಅಲ್ಲಿ ಹೊಲದಲ್ಲಿ ಕೆಲಸ ಮಾಡ್ಕೊಂಡು ಅಲ್ಲೇ ಕಾವಲಿಗೆ ಮಲ್ಕೋಬೇಕಾ? ನನ್ನಿಂದ ಆಗಲ್ಲಮ್ಮ. ಅಲ್ಲಿ ನೆಲದ ಮೇಲೆ ಮಲ್ಕೊಳಕ್ ಆಗಲ್ಲ, ಚಳಿ ಆಗುತ್ತೆ. ಪ್ಲೀಸ್ ಅಮ್ಮ, ನಾನು ಹೋಗೋದಿಲ್ಲ. ಟುನಿ ಕೋಪದಲ್ಲಿ ಹಲ್ ಕಚ್ಕೊಂಡು, ಏನು ಆಗಲ್ವಾ?
ನಾನು ನಿನಗೆ ಸಮಾಧಾನವಾಗಿ ಹೇಳ್ತಾ ಇರೋದಲ್ಲ, ನಾನ್ ನಿನ್ಗೆ ಆರ್ಡರ್ ಮಾಡ್ತಾ ಇರೋದು. ನೀನು ಸರಿಯಾಗಿ 7 ಗಂಟೆಗೆ ಹೊಲಕ್ಕೆ ಹೋಗಿ ರಾತ್ರಿ 10 ಗಂಟೆಗೆ ಕರೆಂಟ್ ಬಂದ ತಕ್ಷಣ ಹೊಲದಲ್ಲಿ ನೀರ್ ಬಿಟ್ಟು ಕರೆಕ್ಟ್ ಆಗಿ 11 ಗಂಟೆಗೆ ಮೋಟರ್ನ ಆಫ್ ಮಾಡ್ಬೇಕು. ನೀರು ಅಧಿಕವಾಗಿ ಬಿಟ್ಬಿಟ್ರೆ ಹೊಲದಲ್ಲಿ ಬಿತ್ತನೆಯೆಲ್ಲ ನಾಶವಾಗಿ ಹೋಗುತ್ತೆ. ಒಂದು ವೇಳೆ ನೀನು ಸರಿಯಾಗಿ ಕೆಲಸ ಮಾಡದಿದ್ರೆ ನಾಳೆ ಬೆಳಿಗ್ಗೆ ನಾನು ಬಂದ ತಕ್ಷಣ ಮನೆಯೊಳಗೆ ಸೇರ್ಸಲ್ಲ. ಅವಾಗ ಬುಜ್ಜಿ ಗುಬ್ಬಚ್ಚಿ ಹೆದರ್ಕೊಂಡೆ, ಸರಿ ಅಮ್ಮ, ಅರ್ಥ ಆಯ್ತು. ನಾನು 1 ಗಂಟೆಗಳ ಕಾಲ ಮೋಟರ್ ಹಾಕಿ ಆಫ್ ಮಾಡ್ತೀನಿ. ನಾನು ಖಂಡಿತವಾಗಿ ಹೊಲಕ್ಕೆ ಹೋಗ್ತೀನಿ. ಸರಿ, ಇವಾಗ ಅರ್ಥ ಆಯ್ತಾ? ಟಿಫಿನ್ ಬಾಕ್ಸ್ ಅಲ್ಲಿ ಊಟನ ಹಾಕಿಟ್ಟಿದೀನಿ, ಸರಿಯಾಗಿ 7 ಗಂಟೆಗೆ ಹೊರಟು ಹೋಗು. ಹಾಗೆ ಟುನಿ ಪಟ್ಟಣಕ್ಕೆ ಹೊರಟೋದ್ಲು. ಬುಜ್ಜಿ ಹಗ್ಲಿಡಿ ಚೆನ್ನಾಗಿ ನಿದ್ರೆ ಮಾಡಿ ಸಂಜೆ ಸಮಯ 6 ಗಂಟೆಗೆ ಎದ್ಲು. ಅವಳಿಗೆ ಬೇಕಾಗಿರುವ ಆಹಾರ ಎಲ್ಲಾನು ಪ್ಯಾಕ್ ಮಾಡಿ ತಗೊಂಡ್ಲು. ಆದ್ರೆ ಅವಳಿಗೆ ನೆಲದ ಮೇಲೆ ಮಲ್ಗಿ ನಿದ್ರೆ ಮಾಡಕ್ಕೆ ಇಷ್ಟನೇ ಇಲ್ಲ. ಆದ್ರಿಂದ ಒಂದ್ ಐಡಿಯಾನು ಮಾಡಿದ್ಲು. ಅವಾಗ ಬುಜ್ಜಿ ಅವಳ ಮನ್ಸಲ್ಲಿ, ನನ್ನ ಅಮ್ಮ ಏನೋ ನನ್ನ ಹೊಲಕ್ಕೆ ಹೋಗಿ ಅಲ್ಲೇ ಮಲ್ಕೊಂಡು ಕೆಲಸ ಮಾಡು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅಲ್ಲಿ ಕಲ್ಲು ಮಣ್ಣು ಎಲ್ಲ ಇರುತ್ತೆ. ನನ್ನಿಂದ ನೆಲದ ಮೇಲೆ ಮಲ್ಕೊಳ್ಳಕ್ಕೆ ಸಾಧ್ಯನಾ? ಏನ್ ಮಾಡೋದು? ಒಂದು ಐಡಿಯಾ. ಮನೆಯಿಂದ ನಾನು ಬಟ್ಟೆನ ತಗೊಂಡೋಗ್ತೀನಿ. ಹೊಲದಲ್ಲಿರುವ 2 ಮರಕ್ಕೆ ಕಟ್ಟಿ ಅಲ್ಲಿ ಗಾಳಿಯಲ್ಲಿ ಉಯ್ಯಾಲೆಯಲ್ಲಿ ಮಲ್ಕೊಂಡೆ ಆರಾಮವಾಗಿ ನಿದ್ರೆ ಮಾಡ್ಬೋದು. ಅದೇ ರೀತಿ ಮಾಡ್ತೀನಿ, ತಗೊಂಡೋಗ್ತೀನಿ. ಬುಜ್ಜಿ ಆ ಉಯ್ಯಾಲೆನ ತಗೊಂಡು ಅಲ್ಲಿಂದ ಹೊಲಕ್ಕೆ ಹೋದ್ಲು. 2 ಮಾವಿನ ಮರಗಳ ಮಧ್ಯದಲ್ಲಿದ್ದ ಕೊಂಬೆಗೆ ಆ ಉಯ್ಯಾಲೆನೆ ಕಟ್ಟಿ ಅದರಲ್ಲಿ ಮಲಗಿ ನೋಡಿದ್ಲು. ಹಬ್ಬ, ಇಲ್ಲಿ ಆಕಾಶವನ್ನ ನೋಡ್ಕೊಂಡು ನಕ್ಷತ್ರವನ್ನ ನೋಡ್ಕೊಂಡು ಸಂತೋಷವಾಗಿ ಮಲ್ಕೊಳ್ಳಕ್ಕೆ ತಂಪಾದ ಗಾಳಿಯೊಂದಿಗೆ ಎಷ್ಟೊಂದು ಸಂತೋಷವಾಗಿದೆ. ಹೀಗೆ ಮಲ್ಕೊಂಡ್ರೆ ನಿದ್ರೆ ಬರುತ್ತೆ. ಆದ್ರೆ 10 ಗಂಟೆ ತನಕ ಎಚ್ಚರವಾಗಿರ್ಬೇಕಲ್ಲ. ಸರಿ, ಅಮ್ಮ ಕೊಟ್ಟ ಊಟವನ್ನು ಇವಾಗ್ಲೇ ಮಾಡ್ತೀನಿ. ಹಾಗೆ ಬುಜ್ಜಿ ಅವಳು ತಗೊಂಡ್ ಬಂದ ಆಹಾರ ಎಲ್ಲಾನು ಹೊಟ್ಟೆ ತುಂಬಾ ಊಟ ಮಾಡಿದ್ಲು. ಹೊಟ್ಟೆ ತುಂಬಾ ಊಟ, ಚೆನ್ನಾಗಿ ತಂಪಾಗಿ ಬೀಸ್ತಾ ಇರುವ ಗಾಳಿಗೆ ಅವಳ ಕಣ್ಣು ಪದೇ ಪದೇ ಮುಚ್ಕೊಳ್ತಾ ಇತ್ತು. ಅವಾಗ ಬುಜ್ಜಿ ಅವಳ ಮನ್ಸಲ್ಲಿ, ಅಮ್ಮ, ನನಗೆ ವಿಪರೀತವಾದ ನಿದ್ರೆ ಬರ್ತಾ ಇದೆ. ನನ್ನಿಂದ ನಿಂತ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ಹೌದು, ಟೈಮ್ ಎಷ್ಟು? ಅರೆ, ರಾತ್ರಿ 10 ಗಂಟೆ ಆಗ್ಬಿಡ್ತಾ? ಅಮ್ಮ ಹೇಳಿದ ಟೈಮು ಬಂದೇ ಬಿಡ್ತು. ಸರಿ, ನಾನು ಹೋಗಿ ಮೋಟರ್ನ ಆನ್ ಮಾಡ್ತೀನಿ. ಬುಜ್ಜಿ ಕಷ್ಟಪಟ್ಟು ಹೋಗಿ ಆ ನೀರಿನ ಮೋಟರ್ನ ಆನ್ ಮಾಡಿದ್ಲು. ಅವಾಗ ಪೈಪಿಂದ ನೀರು ಜೋರಾಗಿ ಬರ್ತಾ ಇತ್ತು. ಆ ನೀರು ಆ ಹೊಲ ಇಡೀ ಹೋಗ್ತಾ ಇತ್ತು. ಹಬ್ಬ, ಮೋಟರ್ನ ಆನ್ ಮಾಡ್ಬಿಟ್ಟೆ. ಅರ್ಧ ಕೆಲ್ಸ ಇಲ್ಲಿಗೆ ಮುಗ್ದೇ ಹೋಯ್ತು. ಆದ್ರೆ ನನ್ನಿಂದ ಈ ಚಳಿಯಲ್ಲಿ ಆ ಕಡೆ ಈ ಕಡೆ ಸುತ್ತಾಡಕ್ಕೆ ಆಗಲ್ಲ. ಏನ್ ಮಾಡೋದು? ಸರಿ, ಒಂದು ಅರ್ಧ ಗಂಟೆ ಉಯ್ಯಾಲೆಯಲ್ಲಿ ಹೋಗಿ ಕೂತ್ಕೊಂಡು ಕಣ್ ಮುಚ್ಕೊಂಡು ಮಲ್ಕೋತೀನಿ. ಆಮೇಲೆ ಒಂದು 5 ನಿಮಿಷ ಆದ್ಮೇಲೆ ಎಚ್ಚರ ಆಗುತ್ತೆ ಅಲ್ವಾ? ಆಮೇಲೆ ಬಂದು ನಿಧಾನವಾಗಿ ಮೋಟರ್ನ ಆಫ್ ಮಾಡ್ತೀನಿ. ಹಾಗೆ ಬುಜ್ಜಿ ಪುನಃ ಬಂದು ಆ ಉಯ್ಯಾಲೆಯಲ್ಲಿ ಹತ್ತಿ ಮಲ್ಕೊಂಡ್ಲು. ತಂಪಾಗಿ ಬೀಸ್ತಾ ಇದ್ದ ಆ ಗಾಳಿ, ಆ ನೀರಿನ ಗಲಗಲ ಶಬ್ದ. ಈ ಶಬ್ದಕ್ಕೆ 5 ನಿಮಿಷದಲ್ಲಿ ಬುಜ್ಜಿ ಗುಬ್ಬಚ್ಚಿಗೆ ಒಳ್ಳೆ ನಿದ್ರೇನೋ ಬಂತು. ಸಮಯ 11 ಗಂಟೆ ಆಯ್ತು, 12 ಗಂಟೆ, 1 ಗಂಟೆ ಆಯ್ತು. ಆದ್ರೂ ಕೂಡ ಬುಜ್ಜಿಗೆ ಎಚ್ಚರ ಆಗ್ಲೇ ಇಲ್ಲ. ಮೋಟಾರ್ ಹಾಗೇನೆ ಓಡ್ತಾನೆ ಇತ್ತು. ನೀರು ತುಂಬಿ ಬರ್ತಾನೆ ಇತ್ತು. ಕೊನೆಗೆ ಅಕ್ಕದ ಪಕ್ಕದಲ್ಲಿದ್ದ ಹೊಲ ಇಡೀ ಕೂಡ ನೀರು ತುಂಬಿ ಹೋಯ್ತು. ಮರುದಿನ ಬೆಳಗ್ಗೆ 6 ಗಂಟೆಗೆ ಸೂರ್ಯ ಹೊರಗಡೆ ಬಂದಾಗ ಆವಾಗ್ಲೇ ಪಟ್ಟಣದಿಂದ ಟುನಿ ಗುಬ್ಬಚ್ಚಿ ಅಲ್ಲಿಂದ ನೇರವಾಗಿ ಹೊಲಕ್ಕೆ ಬಂದ್ಲು. ಆವಾಗ ಆ ದೃಶ್ಯವನ್ನು ನೋಡಿದ ಅವಳಿಗೆ ಹೃದಯನೇ ನಿಂತೋದ ಹಾಗೆ ಇತ್ತು. ಆವಾಗ ಟುನಿ ಗುಬ್ಬಚ್ಚಿ, ಅಯ್ಯಯ್ಯೋ, ನನ್ನ ಹೊಲ ನೀರು ತುಂಬಾನೇ ಹರಿದು ಹೋಗ್ತಾ ಇದೆ. ಬುಜ್ಜಿ ರಾತ್ರಿ ಮೋಟರ್ನ ಆಫ್ ಮಾಡ್ಲಿಲ್ಲ. ಅಯ್ಯೋ, ನನ್ನ ಹೊಲ ಎಲ್ಲ ನಾಶವಾಗೋಯ್ತು. ಹಾಗಂತ ತಕ್ಷಣ ಹೋಗಿ ಮೋಟರ್ ಆಫ್ ಮಾಡಿದ್ಲು. ಈ ಬುಜ್ಜಿಗೆ ನಾನು ಹೇಳಿದ ಅರ್ಥ ಆಗಿಲ್ವಾ? ಎಲ್ಲಿದ್ದಾಳೆ ಬುಜ್ಜಿ? ಏ ಬುಜ್ಜಿ! ಹಾಗಂತ ಕಿಚ್ಚಾಡ್ಕೊಂಡು ಬುಜ್ಜಿನ ಹುಡುಕ್ತಾ ಇದ್ದಾಗ ಮರದ ಕೊಂಬೆಯಲ್ಲಿ ಉಯ್ಯಾಲೆ ಕಟ್ಕೊಂಡು ಬುಜ್ಜಿ ಚೆನ್ನಾಗಿ ಮಲ್ಗೆ ನಿದ್ರೆ ಮಾಡ್ತಾ ಇರೋದನ್ನ ಅವಳು ನೋಡಿದ್ಲು. ಹೊಲನ ನೋಡಿ ತುಂಬಾನೇ ಬೇಜಾರಿಂದ ಇದ್ದ ಟೊನೆ ಗುಬ್ಬಚ್ಚಿ ಬುಜ್ಜಿನ ನೋಡಿ ತುಂಬಾನು ಕೋಪ ಮಾಡ್ಕೊಂಡ್ಲು. ಏ ಸೋಂಬೇರಿ, ಎದ್ದೇಳೆ ಎದ್ದೇಳೆ! ಆವಾಗ ಬುಜ್ಜಿ ಬೆಚ್ಚಿ ಬಿದ್ದು ಕೆಳಗಡೆ ಬಿದ್ಲು. ಅಮ್ಮ, ಏನಾಯ್ತಮ್ಮ? ಬೆಳಿಗ್ಗೆ ಬೆಳಿಗ್ಗೆ ಯಾಕೆ ಹಾಗೆ ಕಿರ್ಚಾಡ್ತಾ ಇದೀಯಾ? ಆವಾಗ ಟುನಿ ಬುಜ್ಜಿಯ ಕೈಯನ್ನು ಹಿಡ್ಕೊಂಡು ನೀರ್ ತುಂಬಿರುವ ಹೊಲನ ತೋರ್ಸಿದ್ಲು. ಯಾಕೆ ಕಿರ್ಚ್ತಾ ಇದೀಯಾ ಅಂತ ಬೇರೆ ಕೇಳ್ತಾ ಇದೀಯಾ? ಅಲ್ಲಿ ನೋಡೆ, ನನ್ನ ಹೊಲ ನೀರಲ್ಲಿ ತುಂಬಿ ತುಳುಕಾಡ್ತಾ ಇದೆ. ನಾನ್ ನಿನ್ಗೆ ಏನ್ ಹೇಳ್ದೆ? 10 ಗಂಟೆಗೆ ಮೋಟರ್ ಹಾಕಿ 11 ಗಂಟೆಗೆ ಮೋಟರ್ನ ಆಫ್ ಮಾಡ್ಬೇಕು ಅಂತ ಹೇಳದ್ನ ಇಲ್ವಾ? ನೀನು ಅಂದಿ ರೀತಿ ತಿಂದು ಉಯ್ಯಾಲೆಯಲ್ಲಿ ಮಲಗಿ ಆರಾಮಾಗಿ ನಿದ್ರೆ ಮಾಡ್ತಿದೀಯಾ? ಆವಾಗ ಬುಜ್ಜಿ ತುಂಬಾನೇ ಹೆದರ್ಕೊಂಡು ಕಣ್ಣಲ್ಲಿ ಕಣ್ಣೀರೊಂದಿಗೆ, ಅಮ್ಮ, ನನ್ನನ್ನು ಕ್ಷಮಿಸಮ್ಮ.
ಊಟ ಮಾಡಿ ಸ್ವಲ್ಪ ಹೊತ್ತು ಮಲ್ಗೋಣ ಅಂತ ನೋಡ್ದೆ. ನನಗೆ ಗೊತ್ತಿಲ್ಲದೆ ನಿದ್ರೆ ಮಾಡ್ಬಿಟ್ಟಿದೀನಿ. ನನ್ನನ್ನು ಕ್ಷಮಿಸಮ್ಮ. ಪಾಪ ಟುನಿ ಅಳುತ್ತಾ, ನಿನ್ನ ನಾನು ಕ್ಷಮಿಸ್ಬೇಕಾ? ನೀನು ಮಾಡಿರುವ ಕೆಲಸ ಏನು ಅಂತ ನೋಡ್ದ? ನಿನ್ನ ನಂಬಿ ಇಷ್ಟು ದೊಡ್ಡ ಹೊಲನ ಬಿಟ್ಟು ಹೋಗಿದ್ದೆ. ನೀನು ರಾತ್ರಿಡೀ ಮೋಟಾರ್ ಹಾಕಿರೋದ್ರಿಂದ ಹೊಲನೂ ನಾಶವಾಗೋಯ್ತು, ಕರೆಂಟ್ ಬಿಲ್ಲು ಕೂಡ ಜಾಸ್ತಿ ಬಂದಿರುತ್ತೆ. ನಿನ್ನ ನಂಬಿ ಇಷ್ಟೊಂದು ಜವಾಬ್ದಾರಿಯಾದ ಕೆಲಸವನ್ನು ಕೊಟ್ಟೆ ಅಲ್ವಾ? ಮೊದಲು ನನಗೆ ಹೇಳ್ಬೇಕು. ಇಷ್ಟಕ್ಕೂ ಯಾಕೆನೆ ಇಷ್ಟೊಂದು ಸೋಂಬೇರಿ ನೀನು? ಎಷ್ಟೇ ಹೇಳಿದ್ರು ನಿನಗೆ ಬುದ್ಧಿ ಬರಲ್ವಾ? ನನ್ ಕಷ್ಟನ ಇವಾಗ ಯಾರಿಗೆ ಹೇಳ್ಕೊಳ್ಳದೆ? ಬುಜ್ಜಿ ಅವಳ ತಪ್ಪನ್ನ ಅರ್ಥ ಮಾಡ್ಕೊಂಡು ಅವಳ ಅಮ್ಮನ ಹತ್ರ ಸಾರಿ ಕೇಳ್ತಾ ಇದ್ಲ. ಆದ್ರೆ ಟುನಿಗುಬ್ಬಚ್ಚಿ ಕೋಪದಿಂದ ಅವಳನ್ನ ಇನ್ನೂ ಬೈತಾನೆ ಇದ್ಲ. ಆವಾಗ್ಲೇ ಅಕ್ಕದ ಪಕ್ಕದ ಹೊಲದ ಯಜಮಾನ್ರು ಚೋಟುಗಿಳಿ, ಚಿಚುಕಾಗೆ ಹಾಗೂ ಲೂಸಿ ಪಾರಿವಾಳ ಎಲ್ರು ಕೂಡ ಹೊಲಕ್ಕೆ ಬಂದ್ರು. ಟುನಿ ಬುಜ್ಜಿನ ಬೈತಾ ಇರೋದನ್ನ ನೋಡಿ ದೂರದಿಂದ ಚೋಟು, ತುನಿ ತುನಿ ಬಂದ್ಬಿಟ್ಟ? ಯಾವಾಗ ಬಂದೆ ಪಟ್ನದಿಂದ ನೀನು? ಟುನಿ ಕಣ್ಣೀರನ್ನ ಒರ್ಸ್ಕೊಂಡು ಇವಾಗ್ಲೇ ಬಂದೆ ಅಂತ ಹೇಳಿದ್ಲು. ನನ್ನ ದುಃಖದಲ್ಲಿ ನಾನಿದ್ರೆ ನೀವೆಲ್ಲ ಇಷ್ಟೊಂದು ಸಂತೋಷದಿಂದ ಬರ್ತಾ ಇದ್ದೀರಾ? ಏನಾಯ್ತು? ಏನಾಯ್ತಾ? ಈ ನಮ್ಮ 3 ಕುಟುಂಬವನ್ನು ನೀನು ನಿನ್ ಮಗಳು ಸೇರಿ ಕಾಪಾಡಿದೀರಾ. ಇಷ್ಟೊಂದು ಸಂತೋಷದ ವಿಷಯ ಬಂದಾಗ ಸಂತೋಷವಾಗಿರದೆ ಕಣ್ಮುಚ್ಕೊಂಡು ಅಳ್ತಾ ಇರ್ತಾರಾ? ತುನಿ, ನೀನು ನಿನ್ ಮಗಳು ಸೇರ್ಕೊಂಡು ನಮಗೆ ಎಷ್ಟು ದೊಡ್ಡ ಉಪಾಯವನ್ನು ಮಾಡಿದೀರಾ. ಬುಜ್ಜಿ, ನಿನ್ಗೆ ತುಂಬಾ ಥ್ಯಾಂಕ್ಸ್ ಅಮ್ಮ, ನಮ್ನ ಇವತ್ ಕಾಪಾಡ್ಬಿಟ್ಟೆ. ಆವಾಗ ಟುನಿಗುಬ್ಬಚ್ಚಿ ಆಶ್ಚರ್ಯದಿಂದ, ಏನ್ ನಡೀತಾ ಇದೆ ಇಲ್ಲಿ? ನನ್ ಮಗಳು ಮೋಟ್ರು ಆಫ್ ಮಾಡದೆ ನನ್ನ ಹೊಲ ಎಲ್ಲ ನೀರ್ ತುಂಬಿಕೊಂಡು ನನ್ನ ಪೈರೆಲ್ಲ ನಾಶವಾಗಿದೆ. ನೀವು ಬಂದು ಬುಜ್ಜಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ? ಇಲ್ಲಿ ಹಾಗೆ ಏನ್ ನಡೀತಿದೆ? ಏನಾಯ್ತಾ? 2 ದಿನದಿಂದ ನಮ್ಮ ಎಲ್ಲರ ಮೋಟಾರ್ ಹಾಳಾಗಿ ನಮ್ಮ ಹೊಲಕ್ಕೆ ನಾವು ನೀರೇ ಬಿಡ್ಲಿಲ್ಲ. ನೀರಿಲ್ಲದೆ ಬಿಸ್ಲಿಗೆ ನಮ್ಮ ಪೈರೆಲ್ಲ ಒಣಗೋಗ್ತಾ ಇತ್ತು. ಅಯ್ಯೋ, ಮೋಟಾರ್ ರಿಪೇರಿ ಮಾಡೋವನ್ನ ಕರೆದ್ರೆ ಅವನು ಕೂಡ ಆಗಲ್ಲ ಅಂತ ಹೇಳ್ಬಿಟ್ಟ. ನಿನ್ನೆ ರಾತ್ರಿಡೀ ನಾಳೆ ಬೆಳಿಗ್ಗೆ ಬಿಸ್ಲಲ್ಲಿ ಹೇಗೆ ಪೈರೆಲ್ಲ ಒಣಗೋಗುತ್ತೆ ಅಂತ ನಾವು ರಾತ್ರಿಡೀ 3 ಜನ ಅಳ್ತಾ ಇದ್ದೋ. ಹೌದು ತುನಿ, ಬೆಳಿಗ್ಗೆ ಎದ್ದು ಹೊಲವನ್ನು ನೋಡೋಣ ಅಂತ ಬಂದ್ರೆ ಹೊಲ ತುಂಬಾ ನೀರು ಉಕ್ಕಿ ಹರಿತಾ ಇದೆ. ಅದರಿಂದ ನಮ್ಮ ಪೈರೆಲ್ಲ ಹಚ್ಚ ಹಸಿರಿನಿಂದ ತುಂಬಿ ಹೋಗಿದೆ. ನಮ್ ಜೀವನ ಇಲ್ಲಿಗೆ ಮುಗೀತು. ಬೆಳಿಗ್ಗೆ ನಡು ರಸ್ತೆಯಲ್ಲಿ ನಿಂತಿರ್ತೀವಿ ಅನ್ಕೊಂಡಿದ್ದೋ. ಟುನಿ ಆಶ್ಚರ್ಯದಿಂದ, ನಿಮ್ಮ ಹೊಲಕ್ಕೆ ನೀರು ಹೇಗೆ ಬಂತು? ನಿಮ್ಮ ಮೋಟಾರ್ ರಿಪೇರಿ ಆಗಿದೆ ತಾನೇ? ಆವಾಗ ಲೂಸಿ ನಗುತ್ತಾ, ಅದೇ ಮ್ಯಾಜಿಕ್ ತುನಿ. ಬುಜ್ಜಿ ನಿನ್ನೆ ರಾತ್ರಿ 10 ಗಂಟೆಗೆ ಮೋಟಾರ್ ಹಾಕಿ 11 ಗಂಟೆಗೆ ಮರ್ತೋಗಿ ನಿದ್ರೆ ಮಾಡ್ಬಿಟ್ಲಲ್ವಾ? ಆ ನೀರು ರಾತ್ರಿಡೀ ನಮ್ಮ 3 ಜನ ಹೊಲಕ್ಕೆ ಉಕ್ಕಿ ಹರಿದು ಬಂದಿದೆ. ಅದ್ರಿಂದ ಸತ್ತೋಗುತ್ತೋ ಏನೋ ಅಂತ ಅನ್ಕೊಂಡಿದ್ದ ನಮ್ಮ ಪೈರೆಲ್ಲ ಇವಾಗ ಹಚ್ಚ ಹಸಿರಿನಿಂದ ತುಂಬಿ ತುಳ್ಕಾಡ್ತಿದೆ. ಬುಜ್ಜಿ ಮಾತ್ರ ಇಲ್ಲದಿದ್ರೆ ನಮ್ ಪೈರೆಲ್ಲ ಒಣಗೋಗ್ತಿತ್ತು. ಹೌದು ತುನಿ, ಒಬ್ರು ಮಾಡೋ ತಪ್ಪಿನಿಂದ ಇನ್ನೊಬ್ರಿಗೆ ಒಳ್ಳೇದು ನಡೆಯುತ್ತೆ ಅಂತ ದೊಡ್ಡವರು ಸುಮ್ನೆ ಹೇಳಿದ್ರು. ನಿಜವಾಗ್ಲೇ ಹೇಳಿರೋದು. ನೀನು ಅವಳನ್ನ ಬೈಬೇಡ. ನಿನ್ನ ಹೊಲದಲ್ಲಿ ಇರುವ ನೀರು ಬಿಸ್ಲಿಗೆ 2 ದಿನದಲ್ಲಿ ಒಣಗೋಗುತ್ತೆ. ನಿನ್ನ ಪೈರಿಗೆ ಯಾವುದೇ ರೀತಿಯ ಅಪಾಯ ಬರೋದಿಲ್ಲ. ನೀನ್ ಭಯಪಡ್ಬೇಡ. ಟುನಿಗೆ ವಿಷಯ ಅರ್ಥ ಆಯ್ತು. ಇವಾಗ್ಲೇ ಅವಳಿಗೆ ನೆಮ್ಮದಿನೂ ಸಿಕ್ತು. ಹಬ್ಬ, ಇದೇನಾ ವಿಷಯ? ಬುಜ್ಜಿಯ ಸೋಮಾರಿತನದಿಂದ ಇವತ್ತು ನಿಮ್ಮ ಪೈರೆಲ್ಲ ಉಳಿತಾಯವಾಗಿದೆ. ಇಲ್ಲದಿದ್ರೆ ಎಲ್ಲನೂ ನಾಶವಾಗಿ ಹೋಗ್ತಾ ಇತ್ತು. ದೇವ್ರೇ, ನಾನು ಎಷ್ಟೊಂದು ಭಯಪಟ್ಬಿಟ್ಟೆ. ಹಾಗೆ ಚಿಚುಕಾಗೆ, ಚೋಟುಗಿಳಿ, ಲೂಸಿ ಪಾರಿವಾಳ ಎಲ್ರೂ ನಗಾಡ್ಕೊಂಡು ಅಲ್ಲಿಂದ ಅವರವರ ಹೊಲಕ್ಕೆ ಹೋದ್ರು. ಆವಾಗ ಬುಜ್ಜಿಗುಬ್ಬಚ್ಚಿ ಹತ್ತಿರ ಟುನಿಗುಬ್ಬಚ್ಚಿ ಬಂದ್ಲು. ಅವಳ ಹೆಗಲ್ ಮೇಲೆ ಕೈ ಹಾಕೊಂಡು ಟುನಿ ಬುಜ್ಜಿ ಹತ್ರ, ನೋಡ್ದ ಬುಜ್ಜಿ, ನೀನು ಮಾಡಿದ ಈ ಕೆಲಸದಿಂದ ಇನ್ನೊಬ್ರಿಗೆ ಉಪಾಯ ಆಗಿದೆ. ನಿನ್ನ ಸೋಮಾರಿತನದಿಂದ ಇನ್ನೊಬ್ರಿಗೆ ಒಳ್ಳೇದಾಗಿರೋದ್ರಿಂದ ನಾನ್ ನಿನ್ನ ಕ್ಷಮಿಸ್ತಾ ಇದ್ದೀನಿ. ಅಳ್ಬೇಡ. ಆವಾಗ ಬುಜ್ಜಿ ಕಣ್ಣಲ್ಲಿದ್ದ ಕಣ್ಣೀರು ಒರೆಸ್ಕೊಂಡು, ಇಲ್ಲಮ್ಮ, ನೀವು ಬೈದ್ರಿ ಅಂತನೋ ಅಥವಾ ನನ್ನ ಸೋಮಾರಿತನದಿಂದ ಅವರಿಗೆ ಒಳಿತಾ ಇತ್ತು ಅಂತ ಅವ್ರು ನನ್ನ ಹೊಗಳಿದ್ರು ಅಂತ ನಾನಿವಾಗ ದುಃಖ ಪಡ್ತಾ ಇಲ್ಲ, ಸಂತೋಷನೂ ಪಡ್ತಾ ಇಲ್ಲ. ಒಂದು ವೇಳೆ ನನ್ನ ಸೋಮಾರಿತನದಿಂದ ಅವರು ಹೊಲದಲ್ಲಿ ಅವರು ಕೂಡ ಮೋಟಾರ್ ಹಾಕಿ ನೀರು ತುಂಬಿ ಹೋಗಿದ್ರೆ ಅವರ ಪರಿಸ್ಥಿತಿ ಏನಾಗ್ತಾ ಇತ್ತು, ನಮ್ಮ ಪರಿಸ್ಥಿತಿ ಏನಾಗ್ತಾ ಇತ್ತು? ನನ್ನ ಸೋಮಾರಿತನದಿಂದ, ನನ್ನ ನಿದ್ರೆಯಿಂದ ಇನ್ನೊಬ್ಬರ ಜೀವನ ಹಾಳಾಗಿದ್ರೆ, ಇನ್ನೊಬ್ಬರ ಕಷ್ಟ ನನ್ನ ನಿದ್ರೆ ಮೇಲೆ ಆಧಾರವಾಗಿದೆ ಅಂತ ಇವಾಗ ಅರ್ಥ ಆಯ್ತು. ಅದನ್ನು ಕೇಳಿ ಟುನಿ ತುಂಬಾನು ಸಂತೋಷದಿಂದ, ಬುಜ್ಜಿ, ಇನ್ನೊಬ್ಬರ ಕಷ್ಟನ ನೀನು ಅರ್ಥ ಮಾಡ್ಕೋತೀಯ. ಇನ್ ಮುಂದೆ ನೀನು ಸರಿಯಾಗ್ತೀಯ ಅಂತ ನನಗೆ ಧೈರ್ಯ ಬಂದ್ಬಿಟ್ಟಿದೆ. ಅಮ್ಮ, ಇವತ್ತಿಂದನೇ ನನ್ನ ಸೋಮಾರಿತನಕ್ಕೆ ದೊಡ್ಡ ಪುಲಿ ಸ್ಟಾಪ್ ಇಡ್ತಾ ಇದ್ದೀನಿ. ಇನ್ ಮುಂದೆ ನನ್ನ ಸೋಮಾರಿತನದಿಂದ ಯಾರಿಗೂ ಕೂಡ ಯಾವ ನಷ್ಟನೂ ಆಗ್ಬಾರ್ದು.
ಇನ್ ಮುಂದೆ ನಿಮ್ ಮಾತ್ ಕೇಳಿ ನಿಮಗೂ ಕೂಡ ನಿಮ್ಮ ಕೆಲ್ಸದಲ್ಲಿ ನಾನು ಜೊತೆಗಿದ್ದು ಸಹಾಯ ಮಾಡ್ತೀನಮ್ಮ. ಇನ್ ಮುಂದೆ ಯಾವತ್ತೂ ಕೂಡ ಸೋಂಬೇರಿಯಾಗಿ ಇರೋದಿಲ್ಲ. ಇದೇ ನನ್ನ ಮಾತು. ಟುನಿ ಅವಳ ಮಗಳ ಮಾತನ್ನ ಕೇಳಿ ತುಂಬಾನು ಸಂತೋಷಪಟ್ಲು. ಹಾಗೆ ಗೊತ್ತಿಲ್ಲದೆ ಬುಜ್ಜಿಗೂ ಬಚ್ಚಿ ಮಾಡಿದ ಒಂದ್ ವಿಷಯ ಎಲ್ರಿಗೂ ಒಳ್ಳೇದ್ ಮಾಡಿದ್ದು ಮಾತ್ರವಲ್ಲದೆ ಬುಜ್ಜಿಯ ಹತ್ತಿರ ಒಂದು ದೊಡ್ಡ ಬದಲಾವಣೆನೂ ತಗೊಂಡ್ ಬಂದಿತ್ತು. ಹಾಗೆ ಆ ದಿನದಿಂದ ಬುಜ್ಜಿಗೂ ಬಚ್ಚಿ ಅವಳ ಎಲ್ಲಾ ಸೋಮಾರಿತನನ ಬಿಟ್ಟು ಯಾವಾಗ್ಲೂ ಚುರುಕಾಗಿ ಕೆಲಸ ಮಾಡ್ತಾ ಇದ್ಲು. ಅದನ್ನ ನೋಡಿ ಟುನಿಗೂ ಬಚ್ಚಿ ಕೂಡ ತುಂಬಾನು ಸಂತೋಷ ಪಡ್ತಾ ಇದ್ಲು.